ಈ ದೇಹವೆಂಬ ಗುಡಾರವನ್ನು ನಾವು ಬಿಡ್ತೀವಿ, ನಮ್ಮ ಆತ್ಮವು ಹಾರಿ ಹೋಗ್ತದೆ ದೇವರ ಸಾನ್ನಿಧ್ಯಕ್ಕೆ. ಹಾರಿ ಹೋಗ್ತಾ ಇರುವಾಗ ಪರಲೋಕದಿಂದ ಬಂದಿರುವಂಥ ಇನ್ನೊಂದು ಮನೆ ನಮಗಿದೆ, ಅದೇ ಸ್ವರ್ಗ ರಾಜ್ಯವು. ಅದನ್ನು ಧರಿಸ್ಕೊಳ್ಳುತ್ತೀವಿ. ಅದು ಪರಿಶುದ್ಧವಾದದ್ದು, ಪವಿತ್ರವಾದದ್ದು, ದೇವರ ಕೈಯಿಂದ ಮಾಡಲ್ಪಟ್ಟಿದ್ದು. ಕಾರಣ ಸಹೋದರನೇ, ಸಹೋದರಿಯೇ, ಇಂಥ ಅದ್ಭುತವಾದಂಥ ಜೀವನವು ಮುಂದೆ ನಮಗೆ ಇದೆ ಎಂದು ತಿಳಿದುಕೊಳ್ಳಬೇಕು. ಭೂಮಿ ಮೇಲೆ ನಾವು ಮಾಡಿರುವಂಥ ಎಲ್ಲ ಕ್ರಿಯೆಗಳಿಗಾಗಿ ನಾವು ಒಂದೊಂದು ದಿವಸ ನಾವು ಲೆಕ್ಕವನ್ನು ನಾವು ಒಪ್ಪಿಸಬೇಕಾಗಿದೆ ದೇವರಿಗೆ. ಆ ದೇವರನ್ನು ತಿಳಿದುಕೊಳ್ಳಬೇಕು. ನಮ್ಮನ್ನು ಹುಟ್ಟಿಸಿದಾತನ ನಾವು ತಿಳಿದುಕೊಳ್ಳಬೇಕು. ನಮ್ಮ ಸೃಷ್ಟಿಕರ್ತನ ನಾವು ತಿಳಿದುಕೊಳ್ಳಬೇಕು. ಆತ ನಮ್ಮನ್ನು ಯಾಕೆ ಹುಟ್ಟಿಸೋಣ, ನಮ್ಮ ವಿಷಯದಲ್ಲಿ, ನಮ್ಮ ಜೀವನದಲ್ಲಿ ಆತನ ಉದ್ದೇಶ ಏನಾಯಿತು, ಆತನ ಚಿತ್ತವೇನಾಯಿತು, ಆತನ ಕರುಣೆಯನ್ನು ನಾವು